ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ರೀ. ನಾವ ಈಗ ಉಳುವಿಂದ ಮತ್ತ ಪ್ರಯಾಣ ಚಾಲು ಮಾಡಿದೇವಿ. ಲಾಸ್ಟ್ ವಿಡಿಯೋದಾಗ ನಾವು ಉಳುವಿಂದ ಬಿಟ್ಟಿದ್ವಿ. ನೆಕ್ಸ್ಟ್ ಇನ್ನೊಂದ್ 2 ಪ್ಲೇಸಿಗೆ ಹೋಗಿದ್ದೇವೆ ಅಂತ ಹೇಳಿದ್ದೇನೆ. ಅದರದ ನಾನು ನಿಮ್ಗ ಈ ವಿಡಿಯೋದಾಗ ತೋರಿಸ್ತೇನಿ. ಉಳ್ವಿ ಸುತ್ತಮುತ್ತ ಬಾಳ್ ಪ್ಲೇಸ್ಗಳ್ನು ಇದ್ದು, ಆದ್ರೆ ನಮ್ಗೆ ಎಲ್ಲಾ ಕಡೆ ಹೋಗಾಕ ಟೈಮ್ ಇರಾಕಿಲ್ಲ. ನಾವ್ ಇನ್ನು ಧಾರವಾಡವರೆಗೂ ಪ್ರಯಾಣ ಮಾಡ್ಬೇಕಾಗಿತ್ತ. ಹಿಂಗಾಗಿ ನಾವ ಜಸ್ಟ್ ಒಂದ್ 2 ಪ್ಲೇಸ್ ಅಷ್ಟ ಹೋಗಿದ್ವಿ. ನಾವ್ ಇವಾಗ ಹೋಗಾಕತ್ತಿರೋದ ಶಿವಪುರ ಬಸವಧಾಮ ಆಶ್ರಮಕ್ಕ ಹೊಂಟಿದೇವಿ. ಇದ ಉಳುವಿಂದ ಒಂದ್ 7 ಕಿಲೋಮೀಟರ್ ಆಗ್ತೈತಿ. ಇಲ್ಲಿ ನಾವ ಹೋಗ್ಬೇಕಂತಂದ್ರ ಟಿಕೆಟ್ ನ ತೆಗಿಸ್ಬಿಟ್ಟ ಹೋಗ್ಬೇಕ. ಬೈಕ್ ಮೇಲೆ ಹೋಗೋರಿಗ್ ಬೇರೆ ಮತ್ತೆ ಕಾರ್ ಮೇಲೆ ಹೋಗೋರಿಗ್ ಬೇರೆ, ಈ ರೀತಿ ಒಂದೊಂದ್ ಗಾಡಿಯಲ್ಲಿ ಹೋಗೋರಿಗೆ ಒಂದೊಂದ್ ರೇಟ ಬೇರೆ ಇರತ್ತ. ಇಲ್ಲಿ ನಾವ ಟಿಕೆಟ್ ತಗಸ ಮತ್ತ ಮುಂದ ಹೊಂಟಿವ್ ನೋಡ್ರಿ. ಒಂದ್ 2 ಕಿಲೋಮೀಟರ್ ವರೆಗೂ ಮಾತ್ರ ಈ ರೀತಿ ಸರಿಯಾದ ರಸ್ತೆ ಐತಿ. ಮುಂದೆ ಕರೆಕ್ಟ್ ಆಗಿ ರಸ್ತೆ ಇಲ್ಲ. ಇಲ್ಲೇ ನೋಡಾಕತ್ತಿರ್ಬೋದ್ ನೀವ ರೋಡ್ ಯಾವ ರೀತಿ ಐತ್ ಅಂತೇಳಿ. ಇಲ್ಲೇ ಪರ್ಫೆಕ್ಟ್ ಆಗಿ ಗಾಡಿ ಹೊಡಿಯೋರು ಮಾತ್ರ ಬೈಕ್ ತಗೊಂಡ್ ಬರ್ಬೇಕ. ಪರ್ಫೆಕ್ಟ್ ಆಗಿ ಗಾಡಿ ಹೊಡ್ಯಾಕ ಬರ್ಲಿಲ್ಲ ಅಂದ್ರ ಇಲ್ಲಿ ಮಾತ್ರ ಗಾಡಿ ತಗೊಂಡ ಬರಾದಕ್ಕೆ ಹೋಗ್ಬ್ಯಾಡ್ರಿ. ಬೀಳೋದಂತೂ ಗ್ಯಾರಂಟಿ. ನನಗ ಹಿಂದ ಬೈಕ್ನಾಗ ಕುಂದ್ರಾಕ ಬಾಳ ಹೆದರಿಕಿ ಬರಾಕತ್ತಿತ್ತ. ಆದ್ರೂ ಹೆಂಗೋ ಮಾಡಿ ಮತ್ತ ಬಂದೆ ಅಂದ್ಮ್ಯಾಲ ಹೋಗಬೇಕಲ್ಲ ಅಂತೇಳಿ ಹೋದ್ವಿ. ರೋಡ್ನು ಅಷ್ಟ ಬಾಳ ಕೆಟ್ಟಿದ್ದಿತ್ತ. ಮತ್ತ ನಾವ ಡೌನ್ ಅಲ್ಲಿಗಿನೂ ಹೋಗ್ಬೇಕಾಗಿತ್ತ. ಇದ್ರಿಂದ ಸಾವಕಾಶ ಬಾಳ ನಿಧಾನವಾಗಿ ಹೋಗಿದ್ವಿ. ಎಲ್ಲಾರು ಉಳ್ವಿಗೆ ಬಂದ ಹೋಗ್ತಿರ್ತೀರಿ. ಆದ್ರ ಈ ರೀತಿ ದಟ್ಟ ಕಾಡಿನೊಳಗ ಆಶ್ರಮ ಇರೋದ ಒಬ್ಬೊಬ್ರಿಗೆ ಗೊತ್ತನ ಇರಂಗಿಲ್ಲ. ಆದ್ರ ಈ ಆಶ್ರಮ ಮಾತ್ರ ಮಸ್ತ್ ಇತ್ತು ನೋಡ್ರಿ. ನೀವ ಒಂದ್ಸಲ ಇಲ್ಲೇ ಬಂದ್ ಹೋಗ್ರಿ. ಅಂತೂ ಇಂತೂ ನಮ್ಗ ಚಲೋ ರೋಡ ಸಿಕ್ತ. ನನಗಂತೂ ಬಾಳ್ ಖುಷಿ ಆಗಿತ್ತ. ಈ ತರ ಚಲೋ ರೋಡ್ ಸಿಕ್ತಿದ್ದ ಬಾಳ ಕಷ್ಟದ ಹಾದಿ ಒಳಗ ಬಂದಂಗ ಆಯ್ತ. ಅಂತೂ ಇಂತೂ ನಾವ 7 ಕಿಲೋಮೀಟರ್ ಜರ್ನಿ ಮಾಡ್ಕ್ಯಾರ ಆಶ್ರಮದ ಹತ್ರ ಬಂದ್ವಿ. ಆಶ್ರಮದ ಒಳಗ ಹೋಗಿ ಆಶ್ರಮ ಹೆಂಗ್ ಐತಿ ಅಂತ ನೋಡುನ್ ಬರ್ರಿ ಹಂಗಾರ. ಇಹದ ಮೋಹ ಜಾಲದಿಂದ ದೂರವಿರಿಸು ಮನವನು. ಇಹದ ಮೋಹ ಜಾಲದಿಂದ ದೂರವಿರಿಸು ಮನವನು. ಶಿವಪುರ ಬಸವಧಾಮ ಆಶ್ರಮಕ್ಕ ನಾನ್ ಬಂದಿರೋದ ಮೊದಲನೇ ಸಾರಿ. ನನಗಂತೂ ಇಲ್ಲಿ ಬಂದಿದ್ದ ಬಾಳ್ ಖುಷಿ ಆಗಿತ್ತ. ಹಂಗ ಮುಂದ ಏನೇನ್ ಐತಿ ಈ ಆಶ್ರಮದೊಳಗ ಅಂತ ನೋಡ್ಕೊಂತ ಹೋಗೋಣ ಬರ್ರಿ. ತಾಯಿ ಭಾರತಿ, ಹರೇ ತಾಯಿ ಭಾರತಿ, ಹೃದಯ ಗುಡಿಯ ಪೀಠದಲ್ಲಿ ನೆಲೆಗೊಳಿಸು ಶ್ರದ್ಧೆಯ ನಾಡಿಗಾಗಿ ದುಡಿಯುವ ಮಡಿವ ತ್ಯಾಗ ಭಾವ ತುಂಬುತ್ತ ನಿನ್ನ ಕೀರ್ತಿ ಪ್ರಣತೆಯೊಂದಿಗೆ ಬಾಳ ತೈಲ ಎರೆವೆರು. ಕರುಣೆಯ ಉಳಿಸು ದೇಶ ಭಕ್ತಿಯ ಶೌರ್ಯ ವೀರ್ಯ ಕಾರ್ಯಕ್ಷಮತೆ ತುಂಬು ಎಂಬ ತಾಯಿ ಭಾರತಿ. ಎಂದಿರುವುದು ಪರವಸ್ತು ಎಂದು ಚಿಂತಿಸಯಾಕೆ. ಅಂತೂ ಇಂತಿಹುದೆನ್ನೇ ಬಾರದಂತಿಹುದೇ. ಸರಮಲದ್ವಯ ವಸ್ತುವೆನಿಸಿ ರಾಜಿಪುರ ಎಂತಿವುದು ಪರವಸ್ತು ಎಂದು ಚಿಂತಿಸಯಾಕೆ.
ನಾವಿಲ್ಲೇ ಹೋಗಿದ್ದ ಬೆಳಗ್ಗೆ 10 ಗಂಟೆ ಸುಮಾರ ಹೋಗಿದ್ವಿ. ನಮ್ಗಿಲ್ಲೇ ಬೆಳಗಿನ ನಾಷ್ಟಾನು ಕೂಡ ಇತ್ತ. ಅದು ನಮಗ್ ಗೊತ್ತಿರ್ಲಿಲ್ಲ. ಇಲ್ಲೇ ಹೇಳಿದ್ರೆ ಹೋಗ್ರಿ ನಾಷ್ಟಾ ಐತಿ ಅಂತೇಳಿ. ಸೊ ಹಂಗಾಗಿ ನಾವು ನಾಷ್ಟಾ ಮಾಡಾಕಂತ ಬಂದಿವಿ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರ ನಾಷ್ಟಾ ಇತ್ತು ನೋಡ್ರಿ ನಾವ್ ಹೋಗಿದ್ದಿನ. ಇಲ್ಲೇ ಪ್ರತಿದಿನ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಇದ್ದೇ ಇರ್ತೈತ್ ನೋಡ್ರಿ. ಬೆಳಗ್ಗೆ ನಾಷ್ಟಾ ಮತ್ತ ರಾತ್ರಿ ಊಟ ಮತ್ತ ಮಧ್ಯಾಹ್ನದ ಊಟನು ಕೂಡ ಇರ್ತೈತಿ. ನಾಷ್ಟಾ ಅದು ಮಾಡೇ ಮತ್ತ ನಮ್ಮ ಜರ್ನಿ ಚಾಲು ಆಯ್ತ. ನೆಕ್ಸ್ಟ್ ನಾವ್ ಮತ್ತೊಂದ್ ಪ್ಲೇಸಿಗೆ ಹೊಂಟೇವಿ. ಆ ಪ್ಲೇಸ್ ಅನ್ನ ನಾನ್ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗ ತೋರಿಸ್ತೇನಿ. ಈ ನನ್ ವಿಡಿಯೋ ನಿಮ್ಗೇನ್ರ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ಬೇಕಾದ್ರ ನನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.